ಇವರ ಒಂದು ಅಹಂಕಾರ, ಇವರ ಒಂದು ದರ್ಪ ಇರ್ಬೋದು. ಅವ್ರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ. ಏಕಚಕ್ರಾಧಿಪತ್ಯನ ನಿಮ್ಮ ಆಸ್ತಿನ ಇದು ಬಿಜೆಪಿ. ಇವರ ಧೋರಣೆಗೆ ನನ್ನ ಧಿಕ್ಕಾರ. ರಾಜ್ಯದ ಅಧ್ಯಕ್ಷ ಇರ್ಬೋದು, ರಾಜ್ಯದ ಅಧ್ಯಕ್ಷ ಇದ್ರೂ ಸಹ ನನ್ನ ಜಿಲ್ಲೆ ಬಗ್ಗೆ ಅಭಿಪ್ರಾಯನ ಕೊಡ್ಬೋದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ. ಕಾರಣ ಏನಂದ್ರೆ ಇಲ್ಲಿ ಯಾರನ್ನೂ ಕೂಡ ಸುಧಾಕರ್ನೂ ಕೂಡ ದೂಷಿಸಕ್ಕೆ ಹೋಗೋದಿಲ್ಲ. ಈ ಚುನಾವಣಾ ಪ್ರಕ್ರಿಯೆ ಏನು ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ, ಗೊಂದಲ ಇದೆ. ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಷ್ಟಪಡ್ತೇನೆ, ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ. ಅದು ನಿಮಗೂ ಕೂಡ ಗೌರವ ತರೋದಿಲ್ಲ, ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ. ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಪಕ್ಷದೊಬ್ಬ ಕಾರ್ಯಕರ್ತ ಮತ್ತು ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು. ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ BY ವಿಜಯೇಂದ್ರ ವಿರುದ್ಧ ಸಿಡಿದೇಳೋಕೆ ಕಾರಣ ಏನು? ಈಗ ವಿಜಯೇಂದ್ರ ಅವರು ಅದಕ್ಕೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ವಿಜಯೇಂದ್ರ ಅವರ ಮಾತಲ್ಲಿ ಇದು ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮ ಸಂಬಂಧಿಯೊಬ್ಬರಿಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಕೊಡಿಸ್ಬೇಕು ಅಂತ ಇದ್ರು, ಅವರಿಗೆ ಸಿಕ್ಕಿಲ್ಲ. ನನಗೆ ಅರ್ಥ ಆಗಿದೆ, ಆದರೆ ಅದರಲ್ಲಿ ನನ್ನ ಕೈವಾಡ ಯಾವುದೂ ಇಲ್ಲ. ಹೇಗೆ ನಡೆಯುತ್ತೆ ಚುನಾವಣೆ, ಈ ಆಂತರಿಕವಾಗಿ ಏನು ಆಯ್ಕೆ ನಡೆಯುತ್ತಲ್ಲ, ಆ ಆಯ್ಕೆ ಹೇಗಿರುತ್ತೆ ಅನ್ನೋದನ್ನು BY ವಿಜಯೇಂದ್ರ ವಿವರಿಸಿದ್ದಾರೆ. ಇದರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ. ಯಾವ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಕೂಡ ನಾನು ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ, ಮಾಡೋದಕ್ಕೆ ಸಾಧ್ಯನೂ ಇಲ್ಲ. ಇದೆಲ್ಲ ನಡೆಯೋದಕ್ಕೆ ಇದೊಂದು ರಿಟರ್ನಿಂಗ್ ಆಫೀಸರ್ ಕೂಡ ಇರ್ತಾರೆ. ಅಂದರೆ ಒಂದು ಚುನಾವಣೆಯಲ್ಲಿ ಹೇಗೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೇಗಿರ್ತಾರೋ ಹಾಗೆ ಆಯಾ ಜಿಲ್ಲಾ ಘಟಕ, ತಾಲೂಕು ಘಟಕದ ಪದಾಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಹೇಗೆ ಆಯ್ಕೆ ನಡೆಯುತ್ತೆ ಅನ್ನೋದನ್ನು ವಿವರಿಸಿದ್ದಾರೆ. ಜೊತೆಗೆ ಶ್ರೀರಾಮುಲು ಅವರ ಏನು ಈ ಒಂದು ವಿವಾದ ಶುರುವಾಯಿತು ಶ್ರೀರಾಮುಲು ರೆಡ್ಡಿ ಅವ್ರ ನಡುವೆ, ಇದರ ಬಗ್ಗೆ ಕೂಡ ವಿಜಯೇಂದ್ರ ಅವರು ಯತ್ನಾಳ್ ಅವರ ಈ ಒಂದು ಪದೇ ಪದೇ ತಮ್ಮ ಬಗ್ಗೆ ಬರ್ತಾ ಇರುವಂಥ ಏನು ವಿರೋಧದ ಹೇಳಿಕೆಗಳು, ಭಿನ್ನಾಭಿಪ್ರಾಯ, ಜೊತೆಗೆ ಚುನಾವಣೆಯಲ್ಲಿ ಯತ್ನಾಳ್ ನಿಲ್ಲಬೇಕು ಅಂತ ಇದ್ದಾರೆ. ಅಭ್ಯರ್ಥಿ ಘೋಷಣೆಗೆ ಇವತ್ತು ಯತ್ನಾಳ್ ಬಣ ತಯಾರಾಗಿದೆ. ಇದರ ಬಗ್ಗೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ನನಗೆ ಜವಾಬ್ದಾರಿಯನ್ನು ಕೊಟ್ಟಿರೋದು ಪಕ್ಷ, ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ನನ್ನ ಮೇಲೆ ಈ ರೀತಿ ಆರೋಪಗಳ ಮೇಲೆ ಆರೋಪಗಳನ್ನು ಮಾಡೋದಕ್ಕೆ ಕಾರಣ ಅವರ ಸಂಬಂಧಿ ಅಲ್ಲಿ ಜಿಲ್ಲಾಧ್ಯಕ್ಷರಾಗಬೇಕು ಅಂತ ಅದರಲ್ಲಿ ಅವರು ತುಂಬ ಆಕಾಂಕ್ಷೆ ಇಟ್ಕೊಂಡಿದ್ರು. ಅದನ್ನು ನಾನು ತಪ್ಪಿಸಿದೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ನಾನು ಈ ಆಯ್ಕೆಯಲ್ಲಿ ಜಿಲ್ಲಾಧ್ಯಕ್ಷರ ಏನು ಆಯ್ಕೆಯ ವಿಚಾರದಲ್ಲಿ ನನ್ನ ಯಾವ ಪರಿಣಾಮ ಕೂಡ ಇರೋದಿಲ್ಲ. ಇದು ಇಲ್ಲಿಂದ 3 ಹೆಸರುಗಳನ್ನು ನಾವು ಹೈಕಮಾಂಡ್ಗೆ ಕಳಿಸ್ತೀವಿ. ಇಲ್ಲಿಂದ ಪ್ರತಿ ಜಿಲ್ಲೆಗೆ 3 ಹೆಸರುಗಳನ್ನು ಹೈಕಮಾಂಡ್ಗೆ ಕಳಿಸಿದಾಗ ಆ 3 ಹೆಸರುಗಳಲ್ಲಿ ಒಂದನ್ನು ಅವರು ಆಯ್ಕೆ ಮಾಡ್ತಾರೆ. ಅದನ್ನು ಕೂಡ ಆಯ್ಕೆ ಮಾಡುವ ಮೊದಲು ಅವರು ಇಲ್ಲಿಯ ತಾಲೂಕು ಜಿಲ್ಲೆಯ ಪದಾಧಿಕಾರಿಗಳ ಒಂದು ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ. ಅವರ ಜೊತೆಗೊಂದು ಮಾತುಕತೆಯನ್ನು ನಡೆಸಿನೇ ಆ ಜಿಲ್ಲೆಗೆ ಯಾರು ಸೂಕ್ತ ಅನ್ನೋದನ್ನು ಆಯ್ಕೆ ಮಾಡ್ತಾರೆ. ಸುಮ್ಮನೆ ನನ್ನ ಮೇಲೆ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಸಚಿವರಾಗಿದ್ದವರು, ಹಾಗೆ ಪಕ್ಷದಲ್ಲಿ ಹಿರಿಯರು ಕೂಡ ಇದ್ದಾರೆ. ಹಾಗಾಗಿ ನನ್ನ ಮೇಲೆ ಈ ರೀತಿ ಆರೋಪ ಮಾಡುವಂಥದ್ದು ಸರಿಯಲ್ಲ. ನನ್ನ ಸ್ಥಾನವನ್ನು ನಾನು ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ BY ವಿಜಯೇಂದ್ರ ಮಾತಾಡ್ತಾ ಇದ್ದಾರೆ. ನಾನು ರಾಜ್ಯದ ಅಧ್ಯಕ್ಷನಾಗಿ ಯಾವುದೇ ಜಿಲ್ಲೆಯ ಅಭಿಪ್ರಾಯವನ್ನು ಕೂಡ ಕೊಟ್ಟಿಲ್ಲ, ಕೊಡೋದಕ್ಕೆ ಅವಕಾಶವೂ ಕೂಡ ಇಲ್ಲ. ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವ್ರನ್ನ ಚುನಾವಣೆಯ ಒಂದು ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದರು. 13 ಜನ ಅಬ್ಸರ್ವರ್ಸ್ನು ಕೂಡ ನೇಮಕ ಮಾಡಿದರು, ವೀಕ್ಷಕರನ್ನು. ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ 3 ಜಿಲ್ಲೆ ಜವಾಬ್ದಾರಿಯನ್ನು ಕೂಡ ನೀಡಲಾಗಿತ್ತು. ಪ್ರತಿ ಜಿಲ್ಲೆಗೂ ಕೂಡ ಚುನಾವಣಾಧಿಕಾರಿ, ರಿಟರ್ನಿಂಗ್ ಆಫೀಸರ್ ಮತ್ತು ರಿಟರ್ನಿಂಗ್ ಆಫೀಸರ್ ಕೂಡ ನೇಮಕಾತಿ ಆಗಿದೆ. ಮತ್ತು ರಿಟರ್ನಿಂಗ್ ಆಫೀಸರು ಮತ್ತು ರಿಟರ್ನಿಂಗ್ ಆಫೀಸರ್ ಅವರ ನೇತೃತ್ವದಲ್ಲಿ, ಅವರ ಸಮಕ್ಷಮದಲ್ಲಿ ಆ ಜಿಲ್ಲೆಗಳಲ್ಲಿ ಎಲ್ಲ ಪ್ರಮುಖರ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿಪ್ರಾಯನ ಪಡೆದುಕೊಂಡು 3 ಹೆಸರುಗಳನ್ನು ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಜಿಲ್ಲೆ ತಂಡದಿಂದ ಯಾವ್ಯಾವ 3 ಹೆಸರುಗಳನ್ನು ಕೊಟ್ಟಿದ್ದಾರೋ ಆ 3 ಹೆಸರುಗಳನ್ನು ದೆಹಲಿಗೆ ಕಳಿಸ್ಕೊಟ್ಟು, ದೆಹಲಿಯಿಂದ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥ ನಂತರದಲ್ಲಿ ನೆನ್ನೆ ಚುನಾವಣಾ ಪ್ರಕ್ರಿಯೆ ನಡೆದ್ಬಿಟ್ಟು ಅವ್ರ ಹೆಸರನ್ನ ಘೋಷಣೆ ಆಗಿರ್ತಕ್ಕಂಥದ್ದು. ಈ ಪ್ರಕ್ರಿಯೆಯಲ್ಲಿ ವಿಜಯೇಂದ್ರ ಅವರ ಪಾತ್ರ 0. ನಾನು ರಾಜ್ಯದ ಅಧ್ಯಕ್ಷ ಇರ್ಬೋದು, ರಾಜ್ಯದ ಅಧ್ಯಕ್ಷ ಇದ್ದರೂ ಸಹ ನನ್ನ ಜಿಲ್ಲೆ ಬಗ್ಗೆ ಅಭಿಪ್ರಾಯನ ಕೊಡ್ಬೋದೇ ಹೊರತು
ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ. ಇದು ಎಲ್ಲರೂ ಕೂಡ ಗೊತ್ತಿರಬೇಕು. ಕಾರಣ ಏನಂದರೆ ಇಲ್ಲಿ ಯಾರನ್ನೂ ಕೂಡ ಸುಧಾಕರ್ನೂ ಕೂಡ ದೂಷಿಸೋಕ್ಕೆ ಹೋಗೋದಿಲ್ಲ. ಈ ಚುನಾವಣಾ ಪ್ರಕ್ರಿಯೆ ಏನು ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ, ಗೊಂದಲ ಇದೆ. ಯಾಕೆಂದರೆ ಮೊದಲ ಬಾರಿ ಇಡೀ ದೇಶಾದ್ಯಂತ ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದಿದೆಯೋ, ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದಿದ್ದು, ಇಡೀ ದೇಶದಲ್ಲಿ ಇದೇ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ನಾನು ಹೊಸದಾಗಿ ಯಾವುದೋ ಒಂದು ಪ್ರಕ್ರಿಯೆ ಮಾಡೋಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ. ಕೇಂದ್ರ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ. ಎರಡನೇದಾಗಿ ಮಾನ್ಯ ಸುಧಾಕರ್ ಅವರ ಆಕ್ರೋಶಭರಿತ ಮಾತುಗಳನ್ನು ನಾನು ಕೇಳಿದ್ದೇನೆ. ಆಕ್ರೋಶಭರಿತ ಮಾತುಗಳನ್ನು ನಿನ್ನೆ ಸುಧಾಕರ್ ಅವರು ಏನು ಹೇಳಿದ್ದಾರೆ ಅದನ್ನು ಕೇಳಿದ್ದೇನೆ. ಒಂದು ರೀತಿ ವಿಜಯೇಂದ್ರ ಅವರು ನಮ್ಮನ್ನು ಸಮಾಧಿ ಮಾಡೋಕ್ಕೆ ಹೊರಟಿದ್ದಾರೆ. ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಷ್ಟಪಡ್ತೇನೆ, ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ. ಅದು ನಿಮಗೂ ಕೂಡ ಗೌರವ ತರೋದಿಲ್ಲ, ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ. ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಪಕ್ಷದೊಬ್ಬ ಕಾರ್ಯಕರ್ತ, ಮತ್ತು ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು. ಆದರೆ ವಿಜಯೇಂದ್ರ ಅವರ ಮೇಲೆ ಮತ್ತೊಂದು ಕಲ್ಲು ಬಿದ್ದಿರೋದಂತೂ ಖಚಿತ. BY ವಿಜಯೇಂದ್ರ ಅವರು ಹೇಗಾದರೂ ಎದ್ದೇಳೋಣ ಅಂತ ರೆಡಿ ಆಗ್ತಾ ಇದ್ದಾರೆ. ಯತ್ನಾಳ್ ಬಣ ಅಂತೂ ಕಲ್ಲುಗಳನ್ನೇ ಸುರಿಸಿದೆ ಅವ್ರ ಮೇಲೆ. ಆಳಕ್ಕೆ ಈ ಬಿದ್ದವ್ರ ಮೇಲೆ ಕಲ್ಲು, ಆಳಿಗೊಂದು ಕಲ್ಲು ಅಂದಾಗೆ. ಅದಾದ ನಂತರ ರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ಅವರ ವಿಚಾರದಲ್ಲಿ ಕೂಡ ಮತ್ತೊಮ್ಮೆ ಇದು ಹಿನ್ನಡೆ ಅಂತ ಅನ್ನಿಸ್ತಾ ಇದೆ. ವಿಜಯೇಂದ್ರ ಅವ್ರಿಗೆ ಮತ್ತೊಂದು ಕಲ್ಲು ಬಿದ್ದಾಗೆ. ಯಾಕಂದರೆ ಅವರ ಮಾತಿನಂತೆ ಇಲ್ಲಿ ಯಾವುದೂ ನಡೀತಾ ಇಲ್ಲ. ಶ್ರೀರಾಮುಲು ಅವ್ರನ್ನ ನೇರವಾಗಿ ಹೈಕಮಾಂಡಿಂದ ಕರೀತಾರೆ. ನಡ್ಡಾ ಅವ್ರು ನನ್ನನ್ನು ಬಂದು ಭೇಟಿಯಾಗಿ ಅಂತಾರೆ. ಯಾಕಂದರೆ ಅವ್ರಿಗೆ ವಿಜಯೇಂದ್ರ ಅವ್ರ ಮಾತನ್ನು ಕೇಳಲ್ಲ ಅನ್ನೋದು ಗೊತ್ತಿದೆ. ಇನ್ನು ಸುನೀಲ್ ಕುಮಾರ್ ಕೂಡ ಕೇರ್ ಮಾಡಲ್ಲ. ಮೊದಲ ಬಾರಿ ಶಾಸಕರಾಗಿರೋರಿಗೆ ನಾನೇನು ಮಾತಾಡಲಿ, ಇನ್ನು ಅನನುಭವಿ, ನನ್ನನ್ನು ಈ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ನಿಯುಕ್ತಿಗೊಳಿಸಿ, ಅಂದರೆ ನನ್ನನ್ನು ಮುಕ್ತಿ ಕೊಡಿ, ನನಗೆ ನಿಯುಕ್ತಿಗೊಳಿಸೋದಲ್ಲ ಅಲ್ಲಿಂದ ಮುಕ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಯಾರಿಗೂ ಕೂಡ ವಿಜಯೇಂದ್ರ ಅಡಿಯಲ್ಲಿ ಕೆಲಸ ಮಾಡೋದು ಇಷ್ಟ ಇಲ್ಲ. ಒಬ್ಬೊಬ್ಬರಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಎಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡು ಹೋಗೋದು, ಒಂದು ಸಮನ್ವಯ ಮಾಡ್ಕೊಂಡು ಹೋಗುವಂಥದ್ದು, ಹಿರಿಯರನ್ನು ಕೂಡ ಗೌರವ ಕೊಟ್ಟು ಅವರ ಬೇಕು ಬೇಡಗಳನ್ನು ಕೇಳೋದು, ಕಿರಿಯರನ್ನು ಕೂಡ ಹುರಿದುಂಬಿಸ್ಕೊಂಡು ತಗೊಂಡು ಹೋಗುವಂಥದ್ದು ವಿಜಯೇಂದ್ರ ಅವ್ರ ಕೈಲಿ ಆಗ್ತಾ ಇಲ್ಲ. ವಿಜಯೇಂದ್ರ ಅವರ ಈ ಫೇಲ್ಯೂರನ್ನು ಪ್ರತಿಯೊಬ್ಬರೂ ಕೂಡ ಹೈಕಮಾಂಡ್ಗೆ ತಿಳಿಸೋದಕ್ಕೆ ಹೊರಡ್ತಾ ಇದ್ದಾರೆ. ಇದರ ಪರಿಣಾಮ ಬರುವ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ಕಾಣಿಸುತ್ತಾ, ಇಲ್ಲ BJP ಮತ್ತೊಮ್ಮೆ ತನ್ನ ಹಳೆಯ ಶೈಲಿಗೇನೆ ಕಟ್ಟು ಬೀಳುತ್ತಾ ಅನ್ನೋದು ಈಗ ಕುತೂಹಲ ಮೂಡಿಸ್ತಾ ಇರುವಂಥ ವಿಚಾರ. BJP ಯಡಿಯೂರಪ್ಪನವ್ರನ್ನೇ ನೆಚ್ಕೊಂಡು ಅವರಿಂದಾನೇ ನಮಗೆ ಉತ್ತರ ಕರ್ನಾಟಕ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಿಂದ ಲಿಂಗಾಯತ ಮತಗಳು ಬರ್ತವೆ ಅಂತ ನಂಬಿಕೊಂಡು ಮತ್ತೊಮ್ಮೆ BY ವಿಜಯೇಂದ್ರ ಅವರನ್ನೇ ಮುಂದುವರ್ಸೋಕೆ ಹೋಗುತ್ತಾ, ಇಷ್ಟೆಲ್ಲ ನಾಯಕರುಗಳು ಭಿನ್ನ ರಾಗವನ್ನು ಹಾಡಿದ ಮೇಲೂ ಕೂಡ ಏನಾದರೂ ತನ್ನ ಶಕ್ತಿಯನ್ನು ಪ್ರಯೋಗಿಸುತ್ತಾ, ಇಲ್ಲ ಯಡಿಯೂರಪ್ಪನವ್ರ ಮುಂದೆ ಮತ್ತೊಮ್ಮೆ ಹೈಕಮಾಂಡ್ ಮಂಕಾಗುತ್ತಾ? ಇಲ್ಲಿ BJPಗೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆನೇ ಬೇಸರ ಇದೆ. ಇಲ್ಲಿನ ರಾಜಕೀಯನೇ ಕಲುಷಿತ ಆಗಿದೆ. ಇದನ್ನು ಸ್ವಚ್ಛ ಮಾಡೋದಕ್ಕೆ ಹೈಕಮಾಂಡೇ ರೆಡಿ ಆಗ್ತಾ ಇಲ್ಲ. ಇಲ್ಲಿ ಪ್ರಹ್ಲಾದ್ ಜೋಶಿ ಹೇಗೂ ರಾಜ್ಯದ ವಿಚಾರಗಳನ್ನು ನೇರವಾಗಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಅಥವಾ JP ನಡ್ಡಾ ಅವ್ರಿಗೆ ತಲುಪಿಸುವಂಥವ್ರಿದ್ದಾರೆ. ಇನ್ನು ಇಲ್ಲಿ RSS ಇಂದ ಲಿಂಕ್ ಇರುತ್ತೆ. ಇದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ, ಹಾಗೆಯೇ ಇದು ಸಂಘಟನಾ ಕಾರ್ಯದರ್ಶಿಗಳಿರ್ತಾರೆ, BL ಸಂತೋಷ್ ಅಂತವರು. ಇವರು ಇಲ್ಲಿನ ರಾಜಕೀಯವನ್ನು ಗಮನಿಸಿ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಹಾಗೆಯೇ BJPಯ ಒಂದು ಏನು ಇಲ್ಲಿಂದ ಆಯ್ಕೆಯಾಗಿರುವಂತಹ ಸಂಸದೀಯ ಮಂಡಳಿಯಲ್ಲಿರುವಂಥವರು, ಇವರೆಲ್ಲರನ್ನ ಗಮನಿಸಿ ಅವರೆಲ್ಲರ ಜೊತೆಗೆ ಒಂದು ಒಪಿನಿಯನನ್ನು ತಗೊಂಡು ರಾಜ್ಯದಲ್ಲಿ ಏನಾಗಬೇಕು, ಯಾರು ರಾಜ್ಯಾಧ್ಯಕ್ಷರಾಗಬೇಕು ಅನ್ನೋಂಥ ತೀರ್ಮಾನ ಹೈಕಮಾಂಡ್ ಮಾಡಬೇಕಾಗತ್ತೆ. ಆದರೆ ಹೈಕಮಾಂಡ್ಗೆ ಈಗ ಈ BJP ಎಷ್ಟು ಗಲಿಬಿಲಿ ಎದ್ದೋಗಿದೆ, ಎಷ್ಟು ಒಂಥರ ಗೊಂದಲದ ಗೂಡಾಗಿದೆ ಅಂದರೆ ಅದನ್ನು ಸ್ವತಃ ಏನೋ ವಿಜಯೇಂದ್ರ ಅವರೇ ಒಪ್ಕೋತಾರೆ. ಸಾಕಷ್ಟು ಗೊಂದಲಗಳಿದೆ, ಅದಕ್ಕೆ ಮಾತಾಡ್ತೀನಿ, ಅವ್ರ ಜೊತೆನೂ ಮಾತಾಡ್ತೀನಿ, ಅವರು ಸುಧಾಕರ್ ಹೇಳಿದ್ದನ್ನು ಕೇಳ್ಕೋತೀನಿ, ನಾನು ಅವ್ರು ಏನು ಬದಲಾಗಬೇಕು ಅಂತ ಹೇಳ್ತಾರೆ ಬದಲಾಗ್ತೀನಿ ಅಂತ ಹೇಳುವ ಮಟ್ಟಿಗೆ ವಿಜಯೇಂದ್ರ ಅವರು ತಣ್ಣಗಾಗಿದ್ದಾರೆ. ಅವ್ರ ಮಾತುಗಳನ್ನು ಕೇಳಿಕೊಂಡು ಅವ್ರು ಹೇಳಿದಂತೆ ನಾನು ಕೇಳ್ತೀನಿ ಅನ್ನುವ ಮಟ್ಟಿಗೆ ಬದಲಾಗಿದ್ದಾರೆ. ಅಂದರೆ ದೊಡ್ಡ ಹೊಡೆತಾನೆ ಬಿದ್ದಿದೆ ವಿಜಯೇಂದ್ರ ಅವ್ರಿಗೆ. ಇದು BJPಯಲ್ಲಿ ಬದಲಾವಣೆಗೆ, ಅಂದರೆ ಈಗಾಗಲೇ ಎಷ್ಟು ಹೊಡೆತಗಳು ಬಿದ್ದರೂ ಕೂಡ ನಾನೇ ರಾಜ್ಯಾಧ್ಯಕ್ಷ ಅಂತ ಹೇಳ್ತಿದ್ದಂಥ ವಿಜಯೇಂದ್ರ ಅವರಿಗೆ ಮತ್ತೊಂದು ಮಟ್ಟಿಗೆ ಫೈನಲ್ ತಲೆನೋವನ್ನು ತಂದಾಗಿದೆ. ಸರಿ, ನಾನು ಕೇಳ್ತೀನಿ, ಅವ್ರು ಹೇಳಿದ್ದನ್ನು, ಅವ್ರ ಜೊತೆಗೆ ಹೋಗಿ ಅವ್ರನ್ನ ಭೇಟಿ ಆಗ್ತೀನಿ, ಅವ್ರನ್ನ ಮಾತಾಡಿ ಅವ್ರ ಜೊತೆಗೆ
ಮುಂದಿನ ಮಾತುಕತೆಯನ್ನು ಮಾಡಿ ಆಮೇಲೆ ನಾನು ಬದಲಾಗ್ತೀನಿ, ನಿರ್ಧಾರಗಳು ತಗೋತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆ ಏನಾಗಿದೆ ಅದು ಬದಲಾಗಲ್ಲ, ಅದು ಪಕ್ಷ ತಗೊಂಡಿರುವಂಥ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ರಾಜ್ಯಾಧ್ಯಕ್ಷನಾಗಿ ನನ್ನ ಹಸ್ತಕ್ಷೇಪ ಏನೂ ಇರೋದಿಲ್ಲ, ನನ್ನ ಕೈವಾಡ ಏನೂ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ರಾಜ್ಯಾಧ್ಯಕ್ಷರಿಗೆ ಕೂಡ ಒಂದು ಕಂಟ್ರೋಲ್ ಇರುತ್ತೆ. ಪ್ರತಿ ಜಿಲ್ಲೆಯಲ್ಲಿ ಯಾರು ಜಿಲ್ಲಾಧ್ಯಕ್ಷರಾಗಬೇಕು ಅನ್ನೋದಕ್ಕೆ ಒಂದು ಅಂತಿಮ ನಿರ್ಧಾರ ತಗೊಳ್ಳುವಂಥದ್ದು ರಾಜ್ಯಾಧ್ಯಕ್ಷರೇ ಆಗಿರ್ತಾರೆ ಅನ್ನುವಂಥದ್ದು ಫೈನಲ್. ಈಗ ಪ್ರತಿ ಜಿಲ್ಲೆಗೂ ಕೂಡ 3 ಜನರ ಹೆಸರನ್ನು ಆಯ್ಕೆ ಮಾಡ್ತಾರೆ ಅಂದರೆ ಆ 3 ಜನರಲ್ಲಿ ಯಾರು ಹೈಯೆಸ್ಟ್ ಪ್ರಿಯಾರಿಟಿ ಇರಬೇಕು, ಯಾರು ಸೆಕೆಂಡ್ ಹೈಯೆಸ್ಟ್ ಪ್ರಿಯಾರಿಟಿ, ಯಾರು ಥರ್ಡ್ ಹೈಯೆಸ್ಟ್ ಪ್ರಿಯಾರಿಟಿ, ಮೊದಲ ಪ್ರಾಶಸ್ತ್ಯ ಯಾರಿಗೆ, ಎರಡನೇದು ಯಾರಿಗೆ, ಮೂರನೇದು ಯಾರಿಗೆ ಅಂತ ಹೇಳುವ ವಿಚಾರದಲ್ಲಾದರೂ ರಾಜ್ಯಾಧ್ಯಕ್ಷರು ಅದನ್ನು ಕ್ರಮ ತಗೋತಾರೆ. ಯಾಕಂದರೆ ರಾಜ್ಯಾಧ್ಯಕ್ಷರು ಈ ಅಷ್ಟು ಜಿಲ್ಲಾಧ್ಯಕ್ಷರುಗಳನ್ನು ನಿಭಾಯಿಸಬೇಕಾಗಿರುತ್ತೆ, ರಾಜ್ಯಾಧ್ಯಕ್ಷರ ಮಾತನ್ನು ಈ ಜಿಲ್ಲಾಧ್ಯಕ್ಷರುಗಳು ಕೇಳಬೇಕಾಗಿರುತ್ತೆ. ಹಾಗಾಗಿ ಅಂತಿಮವಾಗಿ ರಾಜ್ಯಾಧ್ಯಕ್ಷರು ಕೂಡ ಒಂದು ಒಪಿನಿಯನನ್ನು ಕೊಡ್ತಾರೆ, ಇವರಾದರೆ ಒಳ್ಳೆಯದು ಅಂಥೇಳಿ. ಆ ಒಪಿನಿಯನ್ನು ವಿಜಯೇಂದ್ರ ಅವರೇ ಕೊಟ್ಟಿರ್ತಾರೆ, ಆದರೆ ಕೊಟ್ಟಿಲ್ಲ ಅಂತ ಮಾಧ್ಯಮಗಳ ಮುಂದೆ ಅದನ್ನೆಲ್ಲ ಹೇಳೋದಕ್ಕೆ ಆಗಲ್ಲ ಅನಿಸುತ್ತೆ, ಅದನ್ನು ಹೇಳ್ತಾ ಇಲ್ಲ. ಅದನ್ನಿಟ್ಕೊಂಡೇ ಡಾಕ್ಟರ್ ಕೆ ಸುಧಾಕರ್ ನೀವು ಯಾರೋ ರಿಯಲ್ ಎಸ್ಟೇಟಲ್ಲಿ ರಿಯಲ್ ಎಸ್ಟೇಟ್ ದುಡ್ಡು ಮಾಡೋರನ್ನ ತಂದು ಜಿಲ್ಲಾಧ್ಯಕ್ಷರನ್ನ ಮಾಡಿಕೊಂಡ್ರೆ ಅವರೊಂದಷ್ಟು ದುಡ್ಡು ಕೊಡ್ಬೋದಷ್ಟೇ, ಇನ್ನೇನು ಪಕ್ಷದಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಯಾಕೆಂದರೆ ಸದ್ಯ BJP ಈಗಾಗಲೇ 31ನೇ ತಾರೀಕಿಂದ ನಾಳೆಯಿಂದನೇ ಶುರುವಾಗ್ತಾ ಇದೆ. ಕೇಂದ್ರದಲ್ಲಿ ಬಜೆಟ್ ಅಧಿವೇಶನಕ್ಕೆ ತಯಾರಿ, ಎಲ್ಲ ಸಂಸದರು ಕೂಡ ದೆಹಲಿಯಲ್ಲಿರ್ತಾರೆ, ಭೇಟಿಗಳು ಮೀಟಿಂಗ್ಗಳಾಗ್ತವೆ. ಅಲ್ಲಿ ಇದು ಚರ್ಚೆಗೆ ಬಂದರೆ ಬರುವ ದಿನಗಳಲ್ಲಿ ಅಂದರೆ ಈ ಬಜೆಟ್ ಅಧಿವೇಶನದ ನಂತರ ಬದಲಾವಣೆ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸಚಿವರಾಗಿ ಅವರೇ ಆದಂಥ ಒಂದು ಕೆಲಸ ಮಾಡಿದ್ದಾರೆ, ಪಕ್ಷ ಸಂಘಟನೆ ಕೂಡ ಅವರೇ ಆದಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ನಾನು ಕೋರ್ ಕಮಿಟಿ ಆದ ನಂತರ ನಾನೇ ಅವತ್ತು ಕೂಡ ಮಾತನಾಡಿದ್ದೇನೆ, ಮರುದಿನವೂ ಕೂಡ. ಯಾಕೆ ಮಾಧ್ಯಮದಲ್ಲಿ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ಮಾತಾಡ್ತಕ್ಕ ನನ್ನ ಕರ್ತವ್ಯ, ಕೋರ್ ಕಮಿಟಿಲಾಗಿರ್ತಕ್ಕಂಥದ್ದನ್ನು ಮಾಧ್ಯಮ ಮುಂದೆ ಚರ್ಚೆ ಮಾಡಬಾರ್ದಿತ್ತು ಅಂತೇಳಿ ನಾನು ಕೂಡ ಮನವಿ ಮಾಡಿದ್ದೇನೆ. ಮತ್ತು ಏನೇ ಸಮಸ್ಯೆ ಇದ್ರೂ ಕೂಡ ಎಲ್ಲ ಹಿರಿಯರು ಕೂತು ಬಗೆಹರಿಸ್ಕೊಳ್ಳೋಣ ಅನ್ನೋ ಮಾತನ್ನು ಕೂಡ ನಾನು ಮಾತನಾಡಿದ್ದೇನೆ ಶ್ರೀರಾಮುಲು ಅವರು. ಧನ್ಯವಾದ. ಥ್ಯಾಂಕ್ ಯು.